ಒಂದಾನೊಂದು ಕಾಲದಲ್ಲಿ ರಮಣ ಎಂಬ ಪುಟ್ಟ ಹುಡುಗನಿದ್ದನು. ಅವನಿಗೆ ಸಿಕ್ಕಾಪಟ್ಟೆ ಆಸೆಗಳು. ಆಟಿಕೆಗಳು, ಸಿಹಿತಿಂಡಿಗಳು, ಹೊಸ ಬಟ್ಟೆಗಳು ಹೀಗೆ ಏನೇ ಕಂಡರೂ ಅವನಿಗೆ ಬೇಕೆನಿಸುತ್ತಿತ್ತು. ಅವನಿಗೆ ಏನೇ ಸಿಕ್ಕರೂ ತೃಪ್ತಿ ಎಂಬುವುದೇ ಇರಲಿಲ್ಲ. ಒಂದು ದಿನ ರಮಣ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅವನಿಗೆ ವಿಚಿತ್ರವಾದ ಹೊಳೆಯುವ ಕಲ್ಲು ಸಿಕ್ಕಿತು. ಅದನ್ನು ಮುಟ್ಟಿದ ತಕ್ಷಣ ಅವನಿಗೆ ತನ್ನೆಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿ ಅದಕ್ಕಿದೆ ಎಂದು ತಿಳಿಯಿತು. ರಮಣನಿಗೆ ತುಂಬಾ ಖುಷಿಯಾಯಿತು. ಮೊದಲು ರಮಣ ತನಗೆ ಬೇಕಾದ ಎಲ್ಲ ಆಟಿಕೆಗಳನ್ನು ಕೇಳಿದನು. ಕ್ಷಣಾರ್ಧದಲ್ಲಿ ಅವನ ಸುತ್ತಲೂ ಬಣ್ಣ ಬಣ್ಣದ ಆಟಿಕೆಗಳು ತುಂಬಿಕೊಂಡವು. ನಂತರ ಸಿಹಿತಿಂಡಿಗಳು, ಬಟ್ಟೆಗಳು ಹೀಗೆ ಅವನಿಗೆ ಏನು ಬೇಕೆನಿಸಿದರೂ ಕೇಳುತ್ತಾ ಹೋದನು. ಅವನ ಮನೆ ಆಟಿಕೆಗಳು, ಸಿಹಿತಿಂಡಿಗಳು, ಬಟ್ಟೆಗಳಿಂದ ತುಂಬಿ ತುಳುಕುತ್ತಿತ್ತು. ಆದರೆ ರಮಣನಿಗೆ ಎಷ್ಟು ಸಿಕ್ಕರೂ ತೃಪ್ತಿಯಾಗಲಿಲ್ಲ. ಅವನಿಗೆ ಇನ್ನಷ್ಟು ಬೇಕೆನಿಸಿತು. ಅವನು ಚಿನ್ನ, ವಜ್ರ, ವೈಡೂರ್ಯ ಹೀಗೆ ಬೆಲೆಬಾಳುವ ವಸ್ತುಗಳನ್ನು ಕೇಳಿದನು. ಅವು ಕೂಡ ಅವನ ಮನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದವು. ದಿನಗಳು ಉರುಳಿದವು. ರಮಣನ ಮನೆ ಬೆಲೆಬಾಳುವ ವಸ್ತುಗಳಿಂದ ತುಂಬಿ ತುಳುಕುತ್ತಿತ್ತು. ಆದರೆ ರಮಣ ಮಾತ್ರ ಸಂತೋಷವಾಗಿರಲಿಲ್ಲ. ಅವನಿಗೆ ಒಂಟಿತನ ಕಾಡುತ್ತಿತ್ತು. ಆಟವಾಡಲು ಸ್ನೇಹಿತರಿರಲಿಲ್ಲ. ಪ್ರೀತಿ ಹಂಚಿಕೊಳ್ಳಲು ಯಾರೂ ಇರಲಿಲ್ಲ. ಅವನ ಮನೆ ವಸ್ತುಗಳಿಂದ ತುಂಬಿದ್ದರೂ ಅವನ ಮನಸ್ಸು ಮಾತ್ರ ಖಾಲಿಯಾಗಿತ್ತು. ಒಂದು ದಿನ ರಮಣ ಒಬ್ಬ ಸಾಧುಗಳನ್ನು ಭೇಟಿಯಾದನು. ಸಾಧುಗಳು ರಮಣನ ಕಷ್ಟವನ್ನು ಕೇಳಿಸಿಕೊಂಡು, ಮಗು, ದುರಾಸೆ ಮನುಷ್ಯನ ಬದುಕನ್ನು ಹಾಳು ಮಾಡುತ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪಡೆದುಕೊಳ್ಳಬೇಕು. ಇರುವುದರಲ್ಲಿಯೇ ಸಂತೃಪ್ತರಾಗಿರಬೇಕು. ಆಗಲೇ ನಿಜವಾದ ಸಂತೋಷ ಸಿಗುತ್ತದೆ ಎಂದು ಹೇಳಿದರು. ಸಾಧುಗಳ ಮಾತಿನಿಂದ ರಮಣನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಹೊಳೆಯುವ ಕಲ್ಲನ್ನು ಸಾಧುಗಳಿಗೆ ಹಿಂದಿರುಗಿಸಿ ತನಗೆ ಬೇಕಾದ ವಸ್ತುಗಳನ್ನು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ಬಡವರಿಗೆ ಹಂಚಿದನು. ಅಂದಿನಿಂದ ರಮಣ ಸರಳವಾಗಿ ಜೀವನ ನಡೆಸಲು ಪ್ರಾರಂಭಿಸಿದನು. ಅವನು ಸ್ನೇಹಿತರೊಂದಿಗೆ ಆಟವಾಡಿದನು, ಪ್ರೀತಿ ಹಂಚಿಕೊಂಡನು. ಅವನ ಮನಸ್ಸು ಶಾಂತಿಯಿಂದ ತುಂಬಿತ್ತು. ಅವನಿಗೆ ಈಗ ನಿಜವಾದ ಸಂತೋಷದ ಅರ್ಥ ತಿಳಿದಿತ್ತು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ದುರಾಸೆ ಮನುಷ್ಯನ ಬದುಕನ್ನು ಹಾಳು ಮಾಡುತ್ತದೆ. ಇರುವುದರಲ್ಲಿಯೇ ಸಂತೃಪ್ತರಾಗಿ ಸರಳವಾಗಿ ಜೀವನ ನಡೆಸುವುದೇ ನಿಜವಾದ ಸಂತೋಷ.